ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ, ನಿಮ್ಮ ಅನೇಕ ಚಾನೆಲ್ಗಳ ಮೂಲಕ ನಿಮ್ಮೆಲ್ಲ ವೀಕ್ಷಕರಿಗೆ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮೈಸೂರು ಕಾರ್ಯಾಲಯದಲ್ಲಿ ಒಂದು ಧ್ವಜಾರೋಹಣ ಮತ್ತು ಅದರ ಜೊತೆಗೆ ಒಂದು ಬೈಕ್ ರ್ಯಾಲಿ ಮತ್ತು ಅನೇಕ ಚಟುವಟಿಕೆಗಳು ಬೆಳಗ್ಗೆ ಏರ್ಪಡಿಸಿದ್ದೀವಿ. ಈ ಒಂದು ದಿನದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡ್ತಾ, ಪ್ರಸ್ತುತ ಭಾರತ ಸಾಧಿಸಿರುವಂಥದ್ದು ಅನೇಕ ಸಾಧನೆಗಳು ಮತ್ತು ಮುಂದೆ ಭವಿಷ್ಯದ ಉಜ್ವಲ ಆಗಿರತಕ್ಕಂಥ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ಏನೇನು ನಾವು ನಿರ್ಣಯಕ್ಕೆ ಬರಬೇಕು ಮತ್ತು ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಯೋಚನೆ ಮಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಸಕಾರಾತ್ಮಕವಾಗಿ ನಾವೆಲ್ಲರೂ ದೇಶಕ್ಕೋಸ್ಕರ ಮುಂದುವರಿತೇವೆ. ಧರ್ಮಸ್ಥಳದ SIT ವಿಚಾರ ಗಮನಿಸ್ತಾ ಇದ್ದೀರಿ. ಅವರು ಯಾವ ಪ್ಲೇಸಲ್ಲೂ ಕೂಡ ಯಾವುದೂ ಏನು ಸಿಗ್ತಾ ಇಲ್ಲ. ಅದು SIT ನಮ್ಮ ಪಕ್ಷದ ಒಂದು ನಿಲುವು ಕಡೆ ನೀವೆಲ್ಲರಿಗೂ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಹಿಂದೆ ನಡೆದಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಎಲ್ಲರೂ ಹೇಳಿದರೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ. ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಗುರಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲ. ಇವತ್ತು ನಡೀತಾ ಇರುವಂಥದ್ದು SIT ವಿಚಾರದಲ್ಲಿ ಈಗಾಗಲೇ ನೋಡಿ, ತನಿಖೆ ಆಗುವಾಗ ಗಂಭೀರವಾದಂಥ ಆರೋಪ ಇರುವಾಗ ತನಿಖೆ ನಡೆಸೋದ್ರಲ್ಲಿ ನಮಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ, ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವಹೇಳನ ಒಂದು ಪೋಸ್ಟ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮಗೆಲ್ಲರಿಗೂ ನೋವನ್ನು ಉಂಟಾಗಿದೆ, ನಮ್ಮೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ. ಅದನ್ನು ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿರುವಂಥದ್ದು ಅತ್ಯವಶ್ಯ. ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಅನೇಕ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಆದರೆ ಇವತ್ತು ಬಂದಿರತಕ್ಕಂಥ ಆರೋಪಗಳನ್ನು ತನಿಖೆ ಆಗಬೇಕಾಗಿರೋದರಲ್ಲಿ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ತನಿಖೆ ಆಗಲಿ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ವರದಿಯನ್ನು ಕೊಡಬೇಕಾಗಿದೆ. ಇವಾಗ ಎಲ್ಲ ಅವರು ತನಿಖೆಗಾಗಿ ಮಾಡಿರುವಂಥದ್ದು ಎಲ್ಲೇನು ಮಾಡಿದ್ದಾರೆ ಅದನ್ನು ಇವಾಗಲೇ ಒಂದು ವರದಿ ಬೇಕಾಗಿರುವಂಥದ್ದು ಅತ್ಯವಶ್ಯ. ಮತ್ತು ಏನು ಸಿಕ್ಕಿಲ್ಲದೆ ಇದ್ದರೆ ಅದು ಏನಕ್ಕೆ ಮುಂದುವರಿತಾ ಇದ್ದಾರೆ ಅಂತ ಅವರು ಕೂಡ ಉತ್ತರ ಕೊಡಬೇಕಾಗಿದೆ. ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸಂದರ್ಭದಲ್ಲಿ ಇದೆಲ್ಲ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಆದರೆ ಇವರು ನಾವು ಪಕ್ಷದ ಕಡೆಯಿಂದ ಆಗಲೇ ವಿನಂತಿ ಮಾಡಿರೋದು ಇಷ್ಟೇ, ನಮಗೆ ಮಧ್ಯದ ಈ ಒಂದು ಸಮಯದಲ್ಲಿ ಒಂದು ವರದಿ ಬೇಕಾಗಿದೆ. ಮತ್ತು ಯಾತಿಕಂದರೆ ಭಾಳ ಊಹಾಪೋಹಗಳು ನಡೀತಾ ಇದ್ದಾವೆ. ಬೇರೆ ಮೂಲಗಳಿಂದ ಬೇರೆ ಒಂದು ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಸಮಸ್ತ ಕನ್ನಡಿಗರು, ಸಮಸ್ತ ಭಾರತೀಯರು ಇದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಬೇಕಾಗಿದೆ. ಅದ್ರ ಬಗ್ಗೆ ಇವರು ಭಾಳ ಸ್ಪಷ್ಟವಾಗಿ ಏನೇನು ಸಿಕ್ಕಿಲ್ಲ ಅಂತ ಹೇಳಬೇಕಾಗಿರೋದು ಅತ್ಯವಶ್ಯ. ಮಧ್ಯಂತರ ವರದಿಯನ್ನು ನಾವೆಲ್ಲರೂ ನಿರೀಕ್ಷೆಯಲ್ಲಿ ಇದ್ದೇವೆ. ತನಿಖೆಯ ಪಾರ್ಟ್ ಬೇರೆ, ಅದರಲ್ಲಿ ವೈಯಕ್ತಿಕ ತೇಜೋವಧನೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತನಿಖೆ ನಡೆಸುವಾಗ ನಾವೆಲ್ಲರೂ ತನಿಖೆಯ ಪ್ರಕ್ರಿಯೆಗಾಗಿ ಬಿಡಬೇಕಾಗಿದೆ. ನಮ್ಮೆಲ್ಲರ ಅಭಿಪ್ರಾಯಗಳು ಏನೂ ಅವಶ್ಯಕತೆ ಇಲ್ಲ. ತನಿಖೆ ಸೂಕ್ತವಾದಂಥ ಸಂಸ್ಥೆಗಳು ನಡೆಸ್ತೇವೆ. ಅವರ ಮೂಲಕ ನಮಗೆ ಸೂಕ್ತವಾದಂಥ ಮಾಹಿತಿ ಬರುತ್ತೆ ಮತ್ತು ವರದಿಯ ಮೂಲಕ ನಾವು ಅದಾದ ನಂತರ ನಾವು ಜಡ್ಜ್ಮೆಂಟ್ ಬರ್ಬೋದು. ಅದು ಕರೆಕ್ಟ್. ಆದರೆ ಈಗ ಟಾರ್ಗೆಟ್ ಈಗಡೆ ಧರ್ಮಾಧಿಕಾರಿಗಳ ಬಗ್ಗೆ ತೇಜೋವಧೆ ಹೆಚ್ಚಾಗಿ ಅದೇ ನಾವು ಹೇಳ್ತೇವೆ, ಅದು ನಾವು ಖಂಡಿಸ್ತೀವಿ. ಯಾಕಂದರೆ ಈ ಅವಹೇಳನಗಳು ಪೋಸ್ಟ್ಗಳು ಬಂದಿರತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ಇದ್ರ ಬಗ್ಗೆ ಮಾಹಿತಿ ಇಲ್ಲದೇ ಕಮೆಂಟ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟಾಗಿದೆ. ಅದ್ರ ಜೊತೆಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಕ್ರಮ ಆಗಲೇಬೇಕು ಸರ್ಕಾರ. ಯಾಕೆಂದರೆ ಹಿಂದೆ ಬೇರೆ ಸಮುದಾಯದ ಬಗ್ಗೆ ಬೇರೆ ಪೋಸ್ಟ್ಗಳಾಗಿರುವಾಗ ಇವರು ಸುನೀಲ್ ಕುಮಾರ್ ಅವರು ಉಲ್ಲೇಖ ಮಾಡಿದರು DGಯಲ್ಲಿ KGಹಳ್ಳಿಯಲ್ಲಿ ಏನಾಗಿತ್ತು ಅಂತ. ಆ ಸಮಯದಲ್ಲಿ ಬೇರೆ ಸಮುದಾಯಕ್ಕೆ ಆಕ್ರೋಶ ಆಗಿರುವಾಗ ಒಂದು ಠಾಣೆನೇ ಅವರು ಸುಟ್ಟಾಕಿರೋದು. ಇವಾಗ ನಮ್ಮ ಸಮುದಾಯಕ್ಕೆ ಈ ಪೋಸ್ಟ್ಗಳೆಲ್ಲ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಾಗ ಸರ್ಕಾರ ಒಂದು ಕ್ರಮ ತಗೋಬೇಕಾಗಿದೆ.
ಸೊ ಈ ನಿಟ್ಟಿನಲ್ಲೂ ಸಹ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಇಂಥ ಒಂದು ಅವಹೇಳನ ಪೋಸ್ಟ್ಗಳನ್ನು ಖಂಡಿಸಿ ಅದ್ರ ಬಗ್ಗೆ ಕ್ರಮವನ್ನು ತಗೋಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಸರ್, ನಿನ್ನೆ ದರ್ಶನ್ ಅವರ ವಿಚಾರದಲ್ಲಿ ಜಾಮೀನು ರದ್ದಾಗಿದೆ. ಇನ್ನು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇನ್ನೊಂದು ವಿಶ್ವಾಸ ಮೂಡಕ್ಕೆ ಶುರುವಾಗಿದೆ. ನಾವು ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ಈ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟು ನೀಡಿರ್ತಕ್ಕಂಥ ತೀರ್ಪನ್ನು ನಾವೆಲ್ಲರೂ ಮುಖ್ಯವಾಗಿ ಅಧಿಕಾರಿಗಳಿರ್ಬೋದು, ಆರೋಪಿಗಳಿರ್ಬೋದು, ಅದೆಲ್ಲನೂ ಪಾಲಿಸಬೇಕಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ. ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನು ಕೊಡಿಸಬೇಕಾಗಿದೆ. ಇದು ಎಲ್ಲ ಸೆಲೆಬ್ರಿಟಿಗಳಿಗೂ ಪಾಠ, ಅಂದರೆ ತಪ್ಪು ಮಾಡೋರಿಗೆ ಇದು ಪಾಠ, ಸಮಸ್ಯೆ ಯಾರು ತಪ್ಪು ಮಾಡಿರೋರು ಎಲ್ಲರಿಗೂ ಕೂಡ ಇದು ಪಾಠ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.